ಶಿರಗುಪ್ಪಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ಪರಿಸರ ದಿನಾಚರಣೆ ಆಚರಿಸಲಾಯಿತು. ಕಾಗವಾಡ ಪಟ್ಟಣದ ಶಿರಗುಪ್ಪಿ ಸಕ್ಕರೆ ಕಾರ್ಖಾನೆ ಕ್ಷೇತ್ರ ವ್ಯಾಪ್ತಿಯಲ್ಲಿ 250 ಕಾರ್ಮಿಕರು ಒಂದು ಗುಡಿ ಸಸಿಯನ್ನು ನೆಟ್ಟು ಅವರು ಶುಕ್ರವಾರ ಜೂನ್ 5ರಂದು ಕಾರ್ಖಾನೆ ಮಾನವ ಸಂಪನ್ಮೂಲ ಅಧಿಕಾರಿ ವೀರೇಂದ್ರ ಜಾಡರ್ ಮಾತನಾಡಿದರು. ಪರಿಸರದಲ್ಲಿ ಹೆಚ್ಚು ಹಸಿರು ನಿಸರ್ಗ ನಿರ್ಮಿಸಿದ್ದು ಮಾವು, ಪೇರು ಮತ್ತಿತರ ಗಿಡಗಳನ್ನು ಬೆಳೆಯಲಾಗಿದೆ ಎಂದರು. ಕಾರ್ಖಾನೆಯ ಸುತ್ತಮುತ್ತಲಿನ ಖಾಲಿ ಜಾಗದಲ್ಲಿ ಸುಮಾರು 500ಕ್ಕೂ ಅಧಿಕ ವಿವಿಧ ಜಾತಿ ಸಸಿಗಳನ್ನು ನೆಡಲಾಗಿದೆ. ಬಟ್ಟೆಯಿಂದ ಬಗೆದು ಪ್ಲಾಸ್ಟಿಕ್ ಚೀಲನ್ನು ತೆಗೆಯುವಂಥ ಪರಿಸ್ಥಿತಿ. ನಾವು ಇಷ್ಟೊಂದು ಪರಿಸರವನ್ನು ಹಾಳು ಮಾಡಕ್ಕೆ ಮತ್ತು ನಾವು ಕುಡಿಯುವ ಅಂತರ್ಜಲನೂ ಹೊಲಸಾಗೈತಿ, ಮತ್ತು ನಾವು ಸೇವಿಸುವ ಗಾಳಿನೂ ಹೊಲಸಾಗೈತಿ, ತಿನ್ನೋ ಆಹಾರ ಕೂಡ ಅದು ಕೆಟ್ಟದೈತಿ. ಅದಕ್ಕಾಗಿ ಈ ಭೂಮಿಯನ್ನು ನಾವು ಸಂರಕ್ಷಣೆ ಮಾಡಬೇಕಾದ್ರೆ, ನಮ್ಮ ನದಿ ಕೆರೆ ಬಾವಿಗಳನ್ನು ಸಂರಕ್ಷಣೆ ಮಾಡಬೇಕಾದ್ರೆ, ಮತ್ತು ಅದೇ ರೀತಿ ನಾವು ಉಸಿರಾಡೋ ಗಾಳಿ ಕೂಡ ಶುದ್ಧವಾಗಿರ್ಬೇಕಂದ್ರೆ ನಾವು ಪರಿಸರ ಬಗ್ಗೆ ಅಧ್ಯಯನ ಮಾಡೋದು ಬಹಳ ಅವಶ್ಯಕತೆ. ಯಾಕೆ ಆಗ್ತೈತಿ, ನಾವು ಅದಾರ ಯಾಕೆ ಬೀಳ್ತೀವಿ ಅನ್ನೋದು. ಮತ್ತು ಅಷ್ಟೇ ಅಲ್ಲ, ಇದು ನಮ್ದೇನಪ್ಪ ಇನ್ನೊಂದು ನಾವೊಂದು 56 ವರ್ಷ ಹೇಳ್ತೀವಿ ಅಂತಂದ್ರೆ ಹಿಡಿದಿಲ್ಲ. ಅದಕ್ಕಾಗಿ ಈ ನಿಟ್ಟಿನಲ್ಲಿ ಇವತ್ತು ಜಗತ್ತಿನಾದ್ಯಂತ ಈ ಕಾರ್ಯಕ್ರಮವನ್ನು ಜಾಗತಿಕ ಪರಿಸರ ದಿನವನ್ನು ಮಾಡ್ಕೋತಾರೆ. ಇದರ ಭಾಗವಾಗಿ ಸರ್ಕಾರ ಏನು ಮಾಡಿದೆ, ಪ್ರತಿ ಪ್ರೈಮರಿ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡ ಕಾಲೇಜ್ ತನಕನೂ ಕೂಡ ಒಂದು ಸಿಲೆಬಸ್ ಇದೆ ನಮ್ಮ ಪರಿಸರದ ತಂದು ಮಕ್ಕಳಲ್ಲಿ ಕೂಡ ಪರಿಸರ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಸರ್ಕಾರ ಕೂಡ ಶಿಕ್ಷಣದ ಒಂದು ಭಾಗವನ್ನು, ಒಂದು ಅಧ್ಯಯನದ ಒಂದು ಭಾಗವನ್ನು ಮಾಡಿದ್ದಾರೆ. ಮಕ್ಕಳು ಕೂಡ ಓದ್ತಾರೆ, ಅವ್ರು ಕೇಳ್ತಿರ್ತಾರೆ ವಾಟ್ ಈಸ್ ಎನ್ವಿರಾನ್ಮೆಂಟ್, ವಾಟ್ ಈಸ್ ಕಾಸ್ಮಿಕ್, ಅವನ್ನೆಲ್ಲ ಕೇಳ್ತಾರೆ. ಏರ್ ಅಂದರೆ ಏನು, ಏರ್ ಪೊಲ್ಯೂಷನ್ ಅಂದರೆ ಏನು ಮಾಡ್ತಾರೆ. ಅದೇ ರೀತಿ ಕಾನೂನು ಕೂಡ ನಾವು ಅಧ್ಯಯನ ಮಾಡುತ್ತಾಗ ಎನ್ವಿರಾನ್ಮೆಂಟಲ್ ಲಾ ಅಂತ ನಾನು ಫಸ್ಟ್ ಟೈಮ್ ನನಗೆ ಬಂದಿತ್ತು 2020ದಲ್ಲಿ ಎನ್ವಿರಾನ್ಮೆಂಟಲ್ ಲಾ ಅಂದರೆ ಪರಿಸರದ ಸಂರಕ್ಷಣೆಗೆ ಸಂಬಂಧಿಸಿದಂಗೆ ಯಾವ ರೀತಿ ವ್ಯಾಪಕವಾಗಿ ಪ್ರತಿದಿನ ಕೆಮಿಕಲ್ ಬಳಸ್ತೀವಿ. ಉದಾಹರಣೆಗಾಗಿ ನಾವು ಬ್ರಷ್ ಮಾಡುವ ಅಲ್ಲಿ ನಾವು ಟೂತ್ಪೇಸ್ಟ್ ಏನಕ್ಕೆ ಅದು ಕೆಮಿಕಲ್ನೇ ಇದೆ. ನಾವು ಸ್ನಾನಕ್ಕೆ ಬಳಸುವ ಸೋಪ್ ಏನಿದೆ ಅದು ಕೆಮಿಕಲ್ ಇದೆ. ಆಮೇಲೆ ನಾವು ಸೇವಿಸುವ ಗುಳಿಗೆ ಮಾತ್ರೆಗಳು ಅವು ಎಲ್ಲ ಕೆಮಿಕಲ್. ಈ ಸಂದರ್ಭದಲ್ಲಿ ಕೌತುಕ ಮಗೇನವರ್, ವೀರೇಂದ್ರ ಜಾಡರ್, ಜಗದೀಶ್, ನಿತಿನ್ ರಜಪೂತ್, ಬಜರಂಗ ಕಾಂಬ್ಳೆ, ವಿದ್ಯಾಧರ ದೋಡಾರೆ, ಉಲ್ಲಾಸ್ ಪಾಟೀಲ್, ದೀಪಕ್ ಬಾನುಸೆ ಸೇರಿದಂತೆ ಇತರ ಅಧಿಕಾರಿಗಳು ಮತ್ತು 250 ಕಾರ್ಮಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.